ಪ್ಲಾಸ್ಟಿಕ್ದು ಶೀಟ್ ಹಾಕಿದ್ದೀವಿ. ಇನ್ನು ನಿಮ್ಗೆ ಏನಾಗುತ್ತೆ ಅಂತ ನೀರು ಒಳಗೆ ಹೋಗಲ್ಲ. ಈಗ ನಾವು ಬಂಡಲ್ ತಂದಿದ್ದೀವಿ. ಇಷ್ಟು ಬಂಡಲ್ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಯಾಕೆಂತಂದರೆ 4 ಅಡಿನೇ ಮೆಜರ್ಮೆಂಟ್ ಮಾಡೋದು, ಕಟ್ ಮಾಡೋದೆಲ್ಲ ಭಾರಿ ಕಷ್ಟ. ಅದಕ್ಕೆ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು 2-3 ದಿನ ಗ್ಯಾಪ್ ಕೊಟ್ಟಿರುತ್ತೆ. ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ. ಈಗ ನಾವು ಮೆಣಸಿಗೆ 15 ಹಾಕ್ತಾ ಇದ್ದೀವಿ. ಈಗ ಏನು ಅಂತಂದರೆ ಈಗ ಸ್ವಲ್ಪ ಗ್ಯಾಪ್ ಇರೋದ್ರಿಂದ 15 ಹಾಕ್ಬಿಟ್ಟು ಶೀಟ್ ಮುಚ್ಚಿಬಿಡ್ತೀವಿ ಅದ್ರ ಮೇಲೆ. ಈಗ ನೋಡಿ ಆಗ್ತಾಯಿದೆ ನೋಡಿ ಇಲ್ಲಿ ಹಿಂಗೆ. ಆಗಸ್ಟಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಇದೆ. ಆಗಸ್ಟ್ ಸೆಪ್ಟೆಂಬರ್ ತನಕ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂತಂದ್ರೆ ಈಗ ರೆಡಿ ಮಾಡ್ಕೋಬೇಕು. ಮೆಣಸಿನ ಬಳ್ಳಿ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಆಮೇಲೆ ಕಾಫಿಗೆ ಹೋಗೋಣ. ಗುಡ್ ಮಾರ್ನಿಂಗ್. ನಿನ್ನೆ ನಾವು ಒಳ್ಳೆ ವೆದರ್ ಇತ್ತು, ಮೆಣಸೆಲ್ಲ ನಟ್ಟಿದ್ವಿ. ಇವತ್ತು ವೆದರ್ ನೋಡಿಬಿಟ್ರಂತೂ ಫುಲ್ ಮಳೆ. ಅದಕ್ಕೆ ವೀಡಿಂಗು ಮತ್ತು ಬಟ್ಟೆ ಬಿಡಿಸೋದೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಬಾಬಾ ಜಾರ್ತಾ ಇದೆ ನೋಡಿ, ಇಲ್ಲೆಲ್ಲ ಫುಲ್ ಜಾರ್ತಾ ಇದೆ. ಈಗ ಭಾರಿ ಕೇರ್ಫುಲ್ಲಾಗಿ ಬರಬೇಕು. ಇಲ್ಲಿ ಮಿಡ್ ಕಟ್ರು ಹೊಡಿತಾ ಇದ್ದಾರೆ. ಏನಿಲ್ಲ, ಇನ್ನು ಮಳೆಗಾಲದಲ್ಲಿ ಇದೇ ಒಂದು ಕೆಲಸ, ಇನ್ನು ವೀಡ್ ಕಟ್ರು ಹೊಡಿತಾನೆ ಇರಬೇಕು ನೋಡಿ. ವೀಡ್ ಕಟ್ರು ಹೊಡಿಬೇಕಾದ್ರೆ ನಾವು ಹೋಗ್ಬಿಟ್ಟು ಒಳಗೆ ಹೋಗಿ ನೋಡಬೇಕು ಏನೋ ಡ್ಯಾಮೇಜ್ ಮಾಡ್ತಿದ್ದಾರೆ ಏನು ಅಂತ. ಇಲ್ಲೆಲ್ಲ ಹೊಡೆದಿದ್ದಾರೆ, ಇದೆಲ್ಲ ವೀಡ್ ಕಟ್ರು ಹೊಡೆದಿದ್ದಾರೆ. ಈ ಕಡೆ ವೀಡ್ ಕಟ್ರು ಹೊಡೆದ ಬಡ್ಡೆನೂ ಬಿಡಿಸಿದ್ದೀವಿ ನಾವು. ಬನ್ನಿ ಈಗ ನೋಡಿ, ಇಲ್ಲಿ ಕಾಫಿ ಎಲ್ಲ ಸೈಜ್ ಬಂದಿದೆ ಇದು. ಈ ಸತಿ ಏನಾಗಿದೆ ಅಂತಂದರೆ, ಈ ಸತಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಮಳೆ ಇದ್ದೇ ಇದೆ, ಕಂಟಿನ್ಯೂಸ್ ಇದೆ. 2 ದಿನ ಗ್ಯಾಪು. ನಾವೇನು ಅಂದ್ಕೊಳ್ತೀವಿ ಅಂತಂದ್ರೆ 2 ದಿನ ಬಿಸಿಲು ಬರ್ತೀವಿ, ಸ್ವಲ್ಪ ಇನ್ನೊಂದು 2 ದಿನ ಬಿಸಿಲು ಬಂದಾಗ ಗೊಬ್ಬರ ಹಾಕೋಣ ಅಂತ. ಪುನಃ 2 ದಿನ ಪುನಃ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಗೊಬ್ಬರ ಹಾಕಿದ್ದೀವಿ, ಒಂದು ರೌಂಡ್ ಗೊಬ್ಬರ ಆಗಿದೆ. ಸೆಕೆಂಡ್ ನ್ಯೂಟ್ರಿಯೆಂಟ್ ಒಂದಾಗಿದೆ, ಫೋಲಿಯರ್ ಸ್ಪ್ರೇ ಒಂದಾಗಿದೆ. ಅದು ಇನ್ನೊಂದು ರೌಂಡ್ ಗೊಬ್ಬರ ಕೊಡಬೇಕು. ಟೈಮೇ ಸಿಗ್ತಿಲ್ಲ. ಈಗ ಬಟ್ಟೆಗೆಲ್ಲ ಮಲ್ಚಿಂಗ್ ಶೀಟ್ ಹಾಕಬೇಕೀಗ. ಇದಕ್ಕೆಲ್ಲ ಮಲ್ಚಿಂಗ್ ಶೀಟ್ ಹಾಕಬೇಕೀಗ. ನಾವು ಮೊನ್ನೆ ಇದು ಯಾವುದು ಮೆಣಸು ನಟ್ಟಿದ್ದಕ್ಕೆಲ್ಲ ಶೀಟ್ ಹಾಕಿದ್ದೀವಿ ನಾವು. ಸದ್ದು ತೋರಿಸ್ತೀವಿ ಹೆಂಗೆ ಹಾಕಿದ್ದೀವಿ ಶೀಟೆಲ್ಲ ಅಂತ ತೋರಿಸ್ತೀನಿ. ಮತ್ತು ಶೀಟು ಕಟ್ ಮಾಡಬೇಕು ದೊಡ್ಡದಕ್ಕೆಲ್ಲ ಹಾಕೋಕ್ಕೆ. ನೋಡಿ ಇಲ್ಲಿ ಕಾಡು ಬೀಳು ಹತ್ತಿರೋದು ಎಲ್ಲಿದೆ ಅಂತ ಹುಡುಕ್ಬೇಕೀಗ. ಕಾಡು ಬೀಳು ನೋಡಿ ಇಲ್ಲಿ ಕಾಡು ಬೀಳು. ನೆನ್ನೆ ಗಿಡ ಹಾಕಿದ್ವಿ, ಮೊನ್ನೆ ಗಿಡ ಹಾಕಿದ್ವಿ. ನೆನ್ನೆ ಅಂತೂ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಗಿಡ ನೆಟ್ಟಾದ್ಮೇಲೆ ಅಂತೂ ಜಾಸ್ತಿ ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನೋಡಿ ಈಗ ಎಲ್ಲದಕ್ಕೂ ಮಲ್ಚಿಂಗ್ ಶೀಟ್ ಹಾಕಾಯ್ತು ನಾವು. ಮಲ್ಚಿಂಗ್ ಶೀಟಲ್ಲಿ ಪ್ಲಾಸ್ಟಿಕ್ದು ಶೀಟ್ ಹಾಕಿದ್ದೀವಿ. ಇನ್ನು ನಿಮ್ಗೆ ಏನಾಗುತ್ತೆ ಅಂತ ನೀರು ಒಳಗೆ ಹೋಗಲ್ಲ. ಇದು ನಿಮ್ಗೆ ನೋಡಿ ಡೆವಲಪ್ಮೆಂಟ್ ನೋಡಿ ಹೆಂಗೆ ಬರುತ್ತೆ ಇನ್ನು ನೋಡಿ. ಮತ್ತು ನಾವು ಈಪ್ ಮಾಡಿ ನಟ್ಟಿದ್ದೀವಿ ನೋಡಿ. ಲಾಸ್ಟ್ ಇಯರು ಸೇಮ್ ನಾವು ಫಾಲೋ ಮಾಡಿದ್ವಿ, ಹಾಕಿದ್ದು. ಆಮೇಲೆ ಮಲ್ಚಿಂಗ್ ಶೀಟ್ ಹಾಕಿಬಿಟ್ಟಿದ್ವಿ. ಈ ವರ್ಷ ಅದೆಲ್ಲ 10 ಅಡಿಗೆ ಬಂದಿದೆ ಈಗ ಮೆಣಸೆಲ್ಲ ನೋಡಿ. ಸೇಮ್ ಫಾಲೋ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಬಂದ್ಬಿಟ್ಟು ನೋಡೋದು ಏನೇನಾಗಿದೆ ಅಂತ. ಯಾಕೆಂದರೆ ಶೀಟೆಲ್ಲ ಹಾಕಿದ್ದೀವಿ, ನೋಡ್ತಾ ಹೋಗ್ಬೇಕು ಅದನ್ನ. ಇದಕ್ಕೆಲ್ಲ ಈಗ ಇನ್ನು ಇದಕ್ಕೆಲ್ಲ ಶೀಟ್ ಹಾಕ್ತೀವಿ ನಾವು. ದೊಡ್ಡ ಶೀಟ್ ಹಾಕ್ಬಿಡ್ತೀವಿ, ಕ್ಲೀನ್ ಮಾಡಿಕೊಂಡು ದೊಡ್ಡ ಶೀಟ್ ಹಾಕ್ಬಿಡ್ತೀವಿ. ಇಲ್ಲೂ ಬಂದಿದೆ, ಇಲ್ಲಿ ನೋಡಿ. ಈಗ ಬನ್ನಿ, ಈಗ ನಾವು ಬಂಡಲ್ ತಂದಿದ್ದೀವಿ. ಇಷ್ಟು ಬಂಡಲ್ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಯಾಕೆಂತಂದರೆ 4 ಅಡಿನೇ ಮೆಜರ್ಮೆಂಟ್ ಮಾಡೋದು, ಕಟ್ ಮಾಡೋದೆಲ್ಲ ಭಾರಿ ಕಷ್ಟ. ಅದಕ್ಕೆ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಬಂಡಲ್ ನೋಡಿ ಹಿಂಗಿದೆ. ಬನ್ನಿ ಈಗ ಒಂದು ಇಮಿಟೇಟ್ ಮಾಡೋಣ. ಇದು ನಾವು ಒಂದು ಕಂಡಿಡ್ದಿದ್ದ ಸಾಮಗ್ರಿಗಳು. ಹಿಂಗೆ ಯೂಟ್ಯೂಬಲ್ಲಿ ಮಾತಾಡ್ತಾರೆ, ಹಿಂಗೆ ಕಂಡಿಡ್ದಿದ್ದ ಸಾಮಗ್ರಿಗಳು. ನಮ್ಮ ಜೊತೆಗೆ ಸಾಮಗ್ರಿಗಳು ಯಾವ್ಯಾವ ಅಂತ ತೋರಿಸ್ಕೊಡ್ತೀವಿ. ಈಗ 4 ಅಡಿ ಕಟ್ ಮಾಡೋಕ್ಕೆ 4 ಅಡಿದು ಹಲಿಗೆ ಬೇಕು. ನಮ್ಗೆ ಹಲಿಗೆ ನಾವು ಹುಡ್ಕೊಳ್ಳೋಷ್ಟು ಟೈಮ್ ಸಾಕಾಗಿಲ್ಲ. ಅದಕ್ಕೆ ನಮಗೆ ಜರಡಿ ಸಿಕ್ಕಿದೆ ಪಾಪ. ಈ ಸಾಮಗ್ರಿ ಇಟ್ಕೊಂಡು ನಾವೀಗ ಅದನ್ನ ಕಟ್ ಮಾಡಬೇಕು. ಪೆಪ್ಪರ್ ಜರಡಿ ಎತ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ ನೋಡಿ. ಇದು ಜರಡಿ ಇದೆ, ಹಿಂಗಿದೆ. ಅಲ್ಲಿ ಇಡೋಣ ಪಾಪ ಇದನ್ನ. ಈಗ ಇಲ್ಲಿಡೋಣ. ಹಿಂಗೆ ಅಂತ ತೋರಿಸ್ತೀನಿ ನಾನು. ಹಿಂಗಿಡೋಣ ಆಯಿತಾ. ಹೆಂಗೆ ಅಂದರೆ ಇದು 2 ಅಡಿ ಅಗಲ ಇದೆ, ಇದು 3 ಅಡಿ, 4 ಅಡಿಗೆ ಇದು ಫೋಲ್ಡ್ ಆಗುತ್ತೆ ನೋಡಿ ಇಲ್ಲಿ. ಈಗ ಇದನ್ನ
ರೊಟೇಟ್ ಮಾಡ್ಕೊಂಡು ಬರ್ಬೇಕು ಅಲ್ಲಿಂದ ಹೀಗೆ. ಈಗ ನೋಡಿ ಈ ಬಂಡಲ್ನ ಹಿಂಗೆ ಮಾಡ್ಕೊಂಡೋಗಿ ಸುತ್ತಬೇಡಪ್ಪ, ಒಂದು ನಿಮಿಷ ನೋಡಿ. ಬಂಡಲ್ನ ಹಿಂಗೆ ಮಾಡ್ಕೊಂಡೋಗಿ ಇಷ್ಟು ಉದ್ದ ತೊಗೊಳ್ತೀವಿ. ಇಲ್ಲಿಂದ ಈಗ ಸುತ್ಕೊಂಡು ಬರ್ತೀವಿ, ತೋರ್ತೀವಿ. ಹಾಂ ನೋಡಿ, ಹಿಂಗೆ ಸುತ್ಕೊಂಬನ್ನಿ, ಟೈಟ್ ಮಾಡ್ಕೊಂಡು ಸುತ್ಕೊಂಡು ಬನ್ನಿ. ನೋಡಿ ಹಿಂಗೆ ರೋಲ್ ಮಾಡಿದ್ದೀವಿ. ಒಂದು 3-4 ಸತಿ ರೋಲ್ ಮಾಡಿದ್ದೀವಿ. ಈಗ ಈ ಸೈಡಿಂದ ಕಟ್ ಮಾಡ್ಕೊಂಬಿಡೋಣ. ನೋಡಿ ಹಿಂಗೆ ಕಟ್ ಆಯಿತಾ? ಕಟ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ 4 ಶೀಟು ರೆಡಿ. ಇದು ಈ ಥರ ಕಟ್ಟಾಗಿದೆ. 4 ಅಡಿ ಕಟ್ಟಾಗಿದೆ ನೋಡಿ. ಅದೇ ಥರ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಬನ್ನಿ, ಈಗ ನಾವು ಮೆಣಸಿಗೆ 15 ಆಲ್ ಹಾಕ್ತಾ ಇದ್ದೀವಿ. ಈಗ ಏನು ಅಂತಂದರೆ ಈಗ ಸ್ವಲ್ಪ ಗ್ಯಾಪ್ ಇರೋದ್ರಿಂದ 15 ಆಲ್ ಹಾಕ್ಬಿಟ್ಟು ಶೀಟ್ ಮುಚ್ಚಿಬಿಡ್ತೀವಿ ಅದ್ರ ಮೇಲೆ. ಈಗ ನೋಡಿ ಆಗ್ತಾಯಿದೆ ನೋಡಿ, ಇಲ್ಲಿ ಹಿಂಗೆ ನೈಸ್ ನೋಡಿ. ಇದು ಹಾಕ್ಬಿಟ್ಟು ಶೀಟ್ ಮುಚ್ಚಿಬಿಡ್ತೀವಿ. ಈಗ ಅದಕ್ಕೆ ಈಗ ಆಗ್ತಾಯಿದೆ ನೋಡಿ, ಇಲ್ಲಿ ಶೀಟೆಲ್ಲ ಕಟ್ಟಾಗಿ ಇಲ್ಲಿ ಇಟ್ಟಿದ್ದೀವಿ. ಇನ್ನೊಂದು 2-3 ದಿನ ಗ್ಯಾಪ್ ಕೊಟ್ಟಿರುತ್ತೆ. ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ. ಜುಲೈಲಿ 28 ಇಂಚ್ ಮಳೆ ಎಕ್ಸ್ಪೆಕ್ಟೆಡ್ ಇದೆ. ಆಗಸ್ಟಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಇದೆ. ಆಗಸ್ಟ್ ಸೆಪ್ಟೆಂಬರ್ ತನಕ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂತಂದ್ರೆ ಈಗ ರೆಡಿ ಮಾಡ್ಕೋಬೇಕು. ಮೆಣಸಿನ ಬಳ್ಳಿ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಆಮೇಲೆ ಕಾಫಿಗೆ ಹೋಗೋಣ. ಈಗ ನೋಡಿ ನಾವೇನು ಮಾಡ್ತಿದ್ವಿ, ಒಂದು ರೌಂಡ್ ಗೊಬ್ಬರ ಹಾಕ್ತಿದ್ವಿ. ಇದು ಸುಫಲ, ಅದಕ್ಕೆ ಸಲ್ಫರ್ ಇದೆ. ಈಗ ನಾವು ನೋಡಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಏಸಾ ಆಮೇಲೆ ನೋಡಿ ಪ್ಲಾಸ್ಟಿಕ್ ಇದೀವಿ ಗೊಬ್ಬರ ಹಾಕಿದ್ಮೇಲೆ. ಒಂದೇನು ಅಪ್ಡೇಟ್ ಕೊಡಬೇಕು ಅಂತಂದರೆ ಇನ್ನೊಂದು 3-4 ಡೇಸ್ ಗ್ಯಾಪ್ ಇದೆ. 3-4 ಡೇಸ್ ಅಂತಂದರೆ ಇವತ್ತಿನ ಡೇಟು ಇವತ್ತು 8ನೇ ತಾರೀಕು. 17ನೇ ತಾರೀಕು ತನಕ ಇನ್ನೂ ಸ್ವಲ್ಪ ಬಿಸಿಲು ಆಗ್ಬೋದು. ಒಂದು 15-16ನೇ ತಾರೀಕು ಮೇಲೆ ಪುನಃ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಕ್ಕಿದೆ. ಅದಕ್ಕೆ ನಾವೇನು ಅಂತಂದರೆ ಈಗಲೇ ಕಾಫಿಗೆಲ್ಲ ರೆಡಿ ಮಾಡ್ಕೋಬೇಕು. 2 ಆಪ್ಷನ್ ಇದೆ. ಒಂದು ಅಮೋನಿಯಂ ಸಲ್ಫೇಟ್, ಇಲ್ಲಾಂತಂದರೆ ಕ್ಯಾಲ್ಶಿಯಂ ನೈಟ್ರೇಟ್ ಹಾಕೋಬೋದು. ಎಂದು 50 to 80 ಗ್ರಾಮ್ಸ್ ಒಳಗೆ ನೀವು ಹಾಕಿಬಿಟ್ಟು ನಿಮಗೆ ಕಾಫಿನ ಸೇವ್ ಮಾಡ್ಕೊಳ್ಳಿ. ಏನಾಗಿದೆ ಅಂತಂದರೆ ನಾನು ಮಾತಾಡ್ತಾ ಇದ್ದೆ, ಧರ್ಮಣ್ಣನೂ ಅದೇ ಹೇಳ್ತಾಯಿದ್ರು, ನಾವು ನೆಕ್ಸ್ಟ್ ಪ್ರಿಪ್ರೇಷನ್ಸ್ ಅಂದರೆ ನಾವು ದೊಡ್ಡ ಹೆವಿ ರೈನಿಗೆ ನಾವು ಈಗ ನೆಕ್ಸ್ಟ್ ಚಾಲೆಂಜಿಂಗ್ ಬಂದಿದೆ. ಹೆವಿ ರೈನಿಂಗ್ ನಾವು ಫೇಸ್ ಮಾಡಬೇಕಿನ್ನು. ನಾವು ಹೆಂಗೆ ಕ್ರಾಪ್ ಉಳಿಸ್ಕೊಳ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಈಗ ನಾವೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಾಗಿದೆ ಈಗ ರೆಗ್ಯುಲರಾಗಿ. ಏಕೆಂದರೆ ಈ ವರ್ಷ ಏನಂತಾರೆ ರೆಗ್ಯುಲರ್ ಮೊದಲು ಥರ ಮಾಡೋ ಕೆಲಸ ಆಗಲ್ಲ. ಯಾಕೆಂದರೆ ಮಳೆ ಬಿಡ್ತಾ ಇಲ್ಲ. ಆ ಟೈಮಲ್ಲಿ ನಾವು ಏನೇನು ಕೆಲಸ ಮಾಡ್ಕೋಬೇಕು, ಆ ಟೈಮಲ್ಲಿ ನಾವು ಪ್ಲಾನಿಂಗಲ್ಲಿ ಆ ಕೆಲಸ ಮುಗಿಸ್ಕೋಬೇಕು. ಎಲ್ಲರೂ ಕಮಾನ್ ಸ್ಪೀಡಪ್ ಮಾಡ್ಕೊಳ್ಳಿ ನಿಮ್ಮ ಕೆಲಸನೆಲ್ಲ. ಸಿಕ್ಕಾಬಟ್ಟೆ ಮಳೆ ಬರೋಕ್ಕಿದೆ. ಈಗ ನೋಡಿ ಕಾರ್ದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಈಗ ಏನು ಶೀಟ್ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಇದೆಲ್ಲ ಆಗ್ತಾಯಿದೆ. ಈಗ ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ ಇಲ್ಲಿ. ಏನು ಶಶಿಕುಮಾರ, ನಿಂದು ಆದಂಗೆ ನಂಬರ್ ಕೊಡ್ತೀನಪ್ಪ. ಎಲ್ಲಿಂದ ಕಾಲ್ ಬರುತ್ತೆ ಬಂದು ಮಾಡ್ಕೊಳ್ಳಿ ನೀವು. ನೋಡಿ ಗೊಬ್ಬರ ಹಾಕಿದ್ದೀವಿ, ಶೀಟ್ ಹಾಕ್ಬಿಡ್ತೀವಿ ಅಷ್ಟೇ. ಈಗ ನೋಡಿ ಈಗ ಎಲ್ಲ ಕಡೆ ಈಗ ಶೀಟ್ ಹಾಕೊಂಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸಾಲಿಗೆ ನೋಡಿ ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಈ ಥರ ವಿ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೋಡಿ ಈ ಥರ ಒಂದು ಉದ್ದ ಶೀಟು ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಈ ಥರ ಕಟ್ ಮಾಡಿ ಬಟ್ಟೆಗೆ ಹಾಕ್ತೀವಿ. ಒಂದೊಂದು ಸಲ ಮೇಲೆ ಎತ್ಕೊಂಡು 4 ಅಡಿ ಇದೆ.